ಡಿಕೆ ಪಟ್ಟದ ನಿರ್ಧಾರದ ಮೇಲೆ ಮೈತ್ರಿ ಭವಿಷ್ಯ ನಿಂತಿದೆಯಾ? ಡಿಕೆ ಸಿಎಂ ಆದ್ರೆ ಎನ್ಡಿಎ ಮೈತ್ರಿ ಆಗೋದಿಲ್ವಾ? ಡಿಕೆ ಪಟ್ಟದ ನಿರ್ಧಾರದ ಮೇಲೆ ಮೈತ್ರಿ ಭವಿಷ್ಯ. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಎನ್ಡಿಎ ಮೈತ್ರಿ ಆಗೋದಿಲ್ವಾ? ಬಿಜೆಪಿ ಜೆಡಿಎಸ್ ಮೈತ್ರಿ ಪಾಲಿಟಿಕ್ಸ್ಗೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಜಿಬಿಎ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಹೊಸ ಲೆಕ್ಕಾಚಾರ. ಡಿಕೆ ಸಿಎಂ ಆದ್ರೆ ಬಿಜೆಪಿ ಜೆಡಿಎಸ್ ಪ್ರತ್ಯೇಕ ಸ್ಪರ್ಧೆ ಸಾಧ್ಯತೆ. ಜಿಬಿಎ ಚುನಾವಣೆಯಲ್ಲಿ ಜೊತೆಯಾಗಿ ಸ್ಪರ್ಧಿಸಲ್ವ ಲೀಡರ್ಸ್ಗಳು? ಒಕ್ಕಲಿಗರು, ಲಿಂಗಾಯತರ ಮತ ಲೆಕ್ಕಾಚಾರದ ಮೇಲೆ ಕಣ್ಣು. ಡಿಕೆ ಸಿಎಂ ಭವಿಷ್ಯದ ಮೇಲೆ ಬಿಜೆಪಿ ಜೆಡಿಎಸ್ ದೋಸ್ತಿ ನಿರ್ಧಾರ. ರಾಜ್ಯದ ಒಕ್ಕಲಿಗರ ಏಕಮಾತ್ರ ನಾಯಕ ಯಾರು ಅಂತ ಕೇಳಿದ್ರೆ ಸಾಂಪ್ರದಾಯಿಕವಾಗಿ ಕುಮಾರಸ್ವಾಮಿ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತೀವಿ. ಸರಿ, ಕುಮಾರಣ್ಣನ ಸೈಡಿಗೆ ನಿಲ್ಲಿಸಿ ಇನ್ನೊಬ್ರು ಎರಡನೇ ನಾಯಕ ಯಾರಾದ್ರೂ ಇದಾರ ಅಂತ ಕೇಳಿದ್ರೆ ಒಂದಷ್ಟು ತಲೆಗಳು ಎದ್ದು ನಿಂತ್ಕೊಂಡು ಆರ್ ಅಶೋಕ್, ಡಿ ಕೆ ಶಿವಕುಮಾರ್ ಅವರ ಮುಖಗಳನ್ನು ನೋಡ್ತಾವೆ. ಇನ್ನು ಎರಡೂ ಮುಖಗಳನ್ನ ಸೈಡಿಗಿಟ್ಟು ತೂಕ ಮಾಡಿ ನೋಡಿದಾಗ ಡಿ ಕೆ ಅವರ ದೇಹ ಮತ್ತು ಮನಸ್ಸು ಸ್ವಲ್ಪ ತೂಕ ಹೆಚ್ಚು ಕಾಣುತ್ತೆ ಮಾಜಿ ಸಿಎಂ ಕುಮಾರಸ್ವಾಮಿಯ ನಂತರ. ಸೊ ಒಂದು ವೇಳೆ ಡಿ ಕೆ ಸಿಎಂ ಆಗಿದ್ದೇ ಆದಲ್ಲಿ ಒಕ್ಕಲಿಗ ಅಭ್ಯರ್ಥಿಗಳ ನಡುವೆ ಜಟಾಪಟಿಗಳು ಶುರುವಾಗ್ತವೆ. ಒಂದು ಕುಮಾರಸ್ವಾಮಿ, ಮತ್ತೊಂದು ಡಿ ಕೆ ಶಿವಕುಮಾರ್. ಈ ಎರಡೂ ನಾಯಕರು ಕೂಡ ರಾಜ್ಯದ ಅತಿ ಪ್ರಬಲ ಮೂರನೇ ಸಮುದಾಯದ ಅತ್ಯಂತ ದೊಡ್ಡ ನಾಯಕರು. ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಸ್ಪರ್ಧೆ ಮಾಡುವುದರಿಂದ ನೋಡಿ, ಜಿಬಿಎ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಬಳಿಕ ರಂಗೇರಿದ ಎಲೆಕ್ಷನ್. ಆಗಸ್ಟ್ 31ರ ಒಳಗೆ ಜಿಬಿಎ ಚುನಾವಣೆ ನಡೆಸುವಂತೆ ಸೂಚನೆಯನ್ನು ಈಗಾಗಲೇ ಕೊಡಲಾಗಿದೆ. ಚುನಾವಣೆಗೆ ಒಂದು ಸುತ್ತಿನ ಸಭೆ ಮಾಡಿರುವ ಆಡಳಿತಾರೂಢ ಕಾಂಗ್ರೆಸ್ ಎಂಎಲ್ಎಗಳ ನೇತೃತ್ವದಲ್ಲಿ ಚುನಾವಣಾ ಸಮಿತಿ ರಚಿಸೋದಕ್ಕೂ ಕೂಡ ತೀರ್ಮಾನ. ಇನ್ನೊಂದು ಕಡೆ ಪಾಲಿಕೆ ಚುನಾವಣೆ ಗಂಭೀರವಾಗಿ ಪರಿಗಣಿಸಿರುವಂತಹ ಬಿಜೆಪಿ ಚುನಾವಣಾ ಸಿದ್ಧತೆ ಆರಂಭಿಸಿ ಎಂದಿರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ. ಜೆಡಿಎಸ್ ಕೂಡ ಜಿಬಿಎ ಚುನಾವಣಾ ಅಖಾಡಕ್ಕೆ ಸಜ್ಜು, ಅಭ್ಯರ್ಥಿಗಳ ತಲಾಶ್ನಲ್ಲಿದೆ. ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಜಿಬಿಎ ಗೆಲುವಿಗೆ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಬಿಜೆಪಿ ಜೊತೆ ಮೈತ್ರಿ ಮುಂದುವರಿಸುವ ಸ್ವತಂತ್ರ ಸ್ಪರ್ಧೆಯ ಬಗ್ಗೆ ನಿರ್ಧಾರ. ಜಿಬಿಎ ಎಲೆಕ್ಷನ್ ಅನ್ನೋದು ಒಂದು ತಾತ್ಸಾರವಾದ ಚುನಾವಣೆ ಅಂತ ಅನ್ಕೋಬೇಡಿ. ಮನೆ ಕಟ್ಟೋದಕ್ಕೆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟೋ, ಒಂದು ರಾಜ್ಯ ಗೆಲ್ಲೋದಕ್ಕೆ ಈ ಗ್ರೇಟರ್ ಬೆಂಗಳೂರು ಅನ್ನೋ ಸ್ಥಳೀಯ ಎಲೆಕ್ಷನ್, ಲೋಕಲ್ ಬಾಡಿ ಎಲೆಕ್ಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗಾಗಿನೇ ದೂರದ ಬಿಜೆಪಿಯ ನ್ಯಾಷನಲ್ ಪ್ರೆಸಿಡೆಂಟು ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿಗೆ ಬರ್ತಾರೆ. ಬಿಜೆಪಿ ಕಚೇರಿಗೆ ಆತುರಾತುರವಾಗಿ ಸಭೆ ಕರೀತಾರೆ. ಕೋರ್ ಕಮಿಟಿ ಸಭೆ ಕರೆಯಲಾಗುತ್ತೆ. ನಿಮ್ಮ ಒಳ ಜಗಳ ಸಾವಿರಾರು ಇರಲಿ, ಬೆಂಗಳೂರಲ್ಲಿ ಎಲೆಕ್ಷನ್ ಬರೋದಿದೆ, ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ, ನಿಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಿ. ಇನ್ನು ಕಾಂಗ್ರೆಸ್ ಕೂಡ ಈ ಸಿದ್ಧತೆಯಲ್ಲಿ ಹೊರತಾಗೇನೂ ಇಲ್ಲ. ದೆಹಲಿಯಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಮತ್ತೊಂದು ಕಡೆ, ಇವೆಲ್ಲವೂ ಮೇಲ್ನೋಟಕ್ಕೆ ಕಾಣಿಸ್ತಾ ಇರ್ಬೋದು. ಆದರೆ ಒಳಗೊಳಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ನಿನ ಎಲ್ಲ ಸಿದ್ಧತೆಗಳು ಕೂಡ ಸಾಂಗವಾಗಿ ನಡೀತಾ ಇದೆ. ಇನ್ನು ಜೆಡಿಎಸ್ ಇದರಿಂದ ಹೊರತಾ? ಅಲ್ಲ. ಜೆಡಿಎಸ್ ಕೂಡ ಮೈತ್ರಿಯ ಮುಖೇನ ಎದುರಿಸೋದಾ ಅಥವಾ ಸ್ವತಂತ್ರವಾಗಿ ಇದನ್ನು ಎದುರಿಸೋದಾ ಅನ್ನುವ ಲೆಕ್ಕಾಚಾರದಲ್ಲಿದೆ. ಈಗಾಗಲೇ ಒಂದಷ್ಟು ಸ್ಟಾರ್ ಕ್ಯಾಂಪೇನರ್ಗಳನ್ನು ಕೂಡ ಪಕ್ಷಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಅದರಲ್ಲಿ ಅನೇಕರು ಸೀರೆ ಉಟ್ಟವರು ಇದ್ದಾರೆ, ಲುಂಗಿ ಉಟ್ಟವರು ಇದ್ದಾರೆ. ಸೊ ಇವೆಲ್ಲ ಸಿದ್ಧತೆಗಳು ಕೂಡ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಮುಂದಿಟ್ಟುಕೊಂಡೇ ಆಗ್ತಾ ಇರುವಂತಹದ್ದು. ಹಾಗಾದ್ರೆ ಪಾಲಿಕೆ ಚುನಾವಣೆಗೆ 3 ಪ್ರಬಲ ಪಕ್ಷಗಳು, 2 ರಾಷ್ಟ್ರೀಯ ಪಕ್ಷ, ಒಂದು ದೇಶೀಯ ಪಕ್ಷ ಅರ್ಥಾತ್ ಪ್ರಾದೇಶಿಕ ಪಕ್ಷ, ಈ ಪಕ್ಷಗಳು ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ನಿಮಗೆ ಗೊತ್ತಿರಬಹುದು, ನಿತಿನ್ ನಬೀನ್ ಅವರು ಬೆಂಗಳೂರಿಗೆ ಬಂದರು, ಕೋರ್ ಕಮಿಟಿ ಸಭೆ ಮಾಡಲಾಯಿತು, ಅದರ ಅಜೆಂಡಾವನ್ನು ಬೇರೆ ಥರ ತೋರಿಸಿದ್ರು ಅವರು. ಆದರೂ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಭಾಗವಾಗಿಯೇ ನಿತಿನ್ ನಬೀನ್ ಬಂದಿದ್ದು ಅನ್ನೋದು ಬಿಜೆಪಿ ನಾಯಕರಲ್ಲಿರ್ತಕ್ಕಂಥ ಅಭಿಪ್ರಾಯ, ಜೊತೆಗೆ ಅವರು ಕೊಟ್ಟಿರತಕ್ಕಂಥ ಮಾಹಿತಿ. ಸೊ ಎಲ್ಲರಿಗೂ ಕೂಡ ಈಗಾಗಲೇ ಕರೆ ಕೊಡಲಾಗಿದೆ. ಬೆಂಗಳೂರಿನ 369 ವಾರ್ಡ್ಗಳ ಪೈಕಿ ನಾವು 200ಕ್ಕೂ ಹೆಚ್ಚು ವಾರ್ಡ್ಗಳನ್ನು ಗೆಲ್ಲಬೇಕಿದೆ ಅನ್ನುವಂಥ ಇರಾದೆ.